ಹಾಯ್ ಹಲೋ ವೆಲ್ಕಮ್ ಟು ಅವರ್ ಚಾನಲ್ ಕಲೆವೈ ಟಾಕ್ಸ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮಮ್ಮಿ ವರ್ಸಸ್ ರಿಲೇಟಿವ್ಸ್. ಸರ್ ಅವರು ರಿಲೇಟಿವ್ಸ್ ಅಲ್ಲ, ಇನ್ಸ್ಪೆಕ್ಷನ್ ಟೀಮ್. ರಿಲೇಟಿವ್ಸ್ ಬರ್ತಾರೆ ಅಂದ ತಕ್ಷಣ ರಿಯಾಕ್ಷನ್ ಏನಿರುತ್ತೆ? ಫಸ್ಟ್ ಮಮ್ಮಿ ಕಾಮೆಂಟ್ರಿ, ಸೆಕೆಂಡು ಪಪ್ಪ ಡ್ಯೂಟಿ ಸ್ನ್ಯಾಕ್ ಅರೇಂಜ್ಮೆಂಟ್. ಗೆಸ್ಟ್ 3 days ಇದ್ರೆ ಸ್ಪೆಷಲಿ 3 ಡ್ರೆಸ್ ಸಪ್ರೇಟ್. ಗೆಸ್ಟ್ ಬರೋಕ್ ಮುಂಚೆ ಮನೆಯಲ್ಲಿ ಏನೇನು ನಡೆಯುತ್ತೆ? ಸರ್ ಸಡನ್ ಕ್ಲೀನಿಂಗ್, ರೂಮ್ನ ಮ್ಯೂಸಿಯಂ ತರ ಮಾಡ್ತಾರೆ. ನಾವು ವರ್ಕ್ ಮಾಡಬೇಕು, ಕರ್ಟನ್ ಚೇಂಜ್ ಮಾಡ್, ಮ್ಯಾಟ್ ಚೇಂಜ್ ಮಾಡ್. ರಿಲೇಟಿವ್ಸ್ ಬಂದಾಗ ಮಮ್ಮಿ ಬಿಹೇವಿಯರ್ ಹೇಗಿರುತ್ತೆ? ಸರ್ ಮಮ್ಮಿ ಸ್ವೀಟ್ ವರ್ಷನ್, ನಾರ್ಮಲಿ ಸ್ಟ್ರಿಕ್ಟೇ, ಗೆಸ್ಟ್ ಮುಂದೆ ಫೇಕ್ ಸ್ಮೈಲ್, ಒಂಥರ ಅಪ್ಡೇಟ್ ವರ್ಷನ್. ರಿಲೇಟಿವ್ಸ್ ಬಂದಾಗ ಫಸ್ಟ್ ಸೀನ್ ಹೇಗಿರುತ್ತೆ? ಸರ್ ವೆಲ್ಕಮ್ ಫುಲ್ ಡ್ರಾಮಾ, ಸ್ಮೈಲ್ ಓವರ್ಲೋಡ್, ನಾವ್ ಸೈಲೆನ್ಸ್. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಫುಡ್ ಪ್ರಿಪರೇಷನ್ ಹೇಗೆ, ಅದರ ಬಗ್ಗೆ ಒಂಚೂರು ಎಕ್ಸ್ಪ್ರೆಷನ್ ಕೊಡ್ಬೋದಾ? ಸೊ ಎಲ್ಲಕ್ಕಿಂತ ಮೊದಲು ಅದು ಒಂದು ಸ್ಪೆಷಲ್ ಡೈನಿಂಗ್ ಸೆಟ್ ಇರುತ್ತಲ್ಲ, ಅದು ಹೊರಗೆ ಬರುತ್ತೆ. ಅದು ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಆಮೇಲೆ ಸ್ಪೆಷಲ್ ಕುಕ್ಕಿಂಗ್, ನಾವು ಟಚ್ ಮಾಡಂಗಿಲ್ಲ. ಗೆಸ್ಟ್ಗೆ ಫಸ್ಟ್ ಉಪಚಾರ, ನಾವೆಲ್ಲ ವೇಟಿಂಗ್ ಲಿಸ್ಟ್. ಹೌದು, ನಿಮಗೂ ಇನ್ಸ್ಟ್ರಕ್ಷನ್ ಕೊಡ್ತಾರಾ? ಸೊ ಅದು ಇದು ಏನಾದರೂ ಇನ್ಸ್ಟ್ರಕ್ಷನ್ ನಿಮಗೆ ಸ್ಪೆಷಲ್ ಆಗಿ? ಸರ್ ಫುಲ್ ರೂಲ್ಸು, ಮೊಬೈಲ್ ಮುಟ್ಟಂಗಿಲ್ಲ, ಪೊಲೈಟ್ ಆಗಿ ಮಾತಾಡಬೇಕು, ಫೈನಲಿ ರೋಬೋಟ್ ಮೋಡ್ ಆನ್. ರಿಲೇಟಿವ್ಸ್ ಏನಾದರೂ ಕೇಳ್ತಾರ ನಿಮಗೆ? ಅಯ್ಯೋ ಸರ್ ಅದೊಂದು ದೊಡ್ಡ ತಲೆನೋವು. ಏನು ಓದ್ತಾ ಇದೀಯಾ, ಏನು ಆಗ್ತೀಯಾ, ಡಾಕ್ಟರ್, ಪೈಲಟ್, ಇಂಜಿನಿಯರ್. ನಾನು ಜಸ್ಟ್ ಪ್ಲೇಟ್ ತರಕ್ಕೆ ಹೋಗಿದ್ದೆ, ಇಡೀ ಕರಿಯರ್ ಕೌನ್ಸಿಲಿಂಗ್ ಮಾಡಿಬಿಟ್ರು. ನಮ್ಮ ಕಾಲದಲ್ಲಿ ಕಂಪ್ಯಾರಿಸನ್ ಇತ್ತು, ಸೊ ಇವಾಗೂ ಕಂಪ್ಯಾರಿಸನ್ ಇದೆನಾ? ಓ ಮೈ ಗಾಡ್, ಅಕ್ಕನ ಮಗಳು 95%, ಅಣ್ಣನ ಮಗ 94%. ಇವು ಟಾಪಿಕ್ಸಲ್ಲಿ ನಮ್ಮ ಟಾಪಿಕ್ ಹೈಲೈಟ್ ಆಗುತ್ತೆ. ಯಾಕೆ ಹೇಳಿ? ಕಂಪ್ಯಾರಿಸನ್ಗೆ ಕಾಸಾಗುತ್ತಾ? ನಿಮ್ಮ ಕತೆ ಈ ನನ್ನ ಕತೆ ಎರಡರಲ್ಲೂ ಒಂದೇ ವ್ಯತೆ. ಗೆಸ್ಟ್ ಬಂದಾಗ ಫೋನ್ ಯೂಸ್ ಆಗುತ್ತಾ? ಸರ್ ಫೋನ್ ಬ್ಯಾನ್, ಯೂಸ್ ಮಾಡಿದ್ರೆ ಮಮ್ಮಿ ಲುಕ್ ಡೇಂಜರಸ್. ಫೈನಲಿ ವೈಫೈ ಇದೆ, ಆಕ್ಸೆಸ್ ಇಲ್ಲ. ನಮ್ದಾಗಿದ್ರು ನಮ್ಮದಲ್ಲ ಬೇರೆ ಯಾರದೋ, ಈ ಎದೆಯ ಗೂಡು ನಮ್ದು ಬಾಡ್ಗೆ ಹಾಡು. ಇವಾಗ ಸಪೋಸ್ ಗೆಸ್ಟ್ ಮನೆಯಲ್ಲೇ ಉಳ್ಕೋಬೇಕಾಗಿರೋ ಪರಿಸ್ಥಿತಿ ಬಂದಿರುತ್ತೆ, ಆವಾಗ ಹೆಂಗೆ? ಮಮ್ಮಿ ಕೋಚ್, ನೀವು ಆ ಬೆಡ್ರೂಮಲ್ಲಿ ಮಲ್ಕೊಳ್ಳಿ, ನೀವು ಈ ಬೆಡ್ರೂಮಲ್ಲಿ ಮಲ್ಕೊಳ್ಳಿ. ಫೈನಲಿ ಪಪ್ಪ ಆನ್ ಸೋಫಾ. ಸೊ ಹಾನೆಸ್ಟ್ ಆಗಿ ಹೇಳಬೇಕು, ಮಮ್ಮಿ ಶೋ ಆಫ್ ಮಾಡ್ತಾರಾ? ಫುಲ್ ಶೋ ಮಾಡ್ತಾರೆ. ಅಯ್ಯೋ ನನ್ನ ಮಗಳು ಚಿಪ್ಸ್ ಮುಟ್ಟೋದೇ ಇಲ್ಲ. ನಮ್ಮ ಮನೆಯವ್ರು ಜಾಸ್ತಿ ಮಾತಾಡೋದಿಲ್ಲ. ಈ ಜುಮ್ಕಿ ಮೊನ್ನೆ ಫೆಸ್ಟಿವಲ್ಗೆ ಅಂತ ಕೊಡಿಸಿದ್ದು. ಪ್ರತಿ ಫೆಸ್ಟಿವಲ್ಗೆ ನಾನು ಬೇಡ ಬೇಡ ಅಂದ್ರೂ ಕೂಡ ಗೋಲ್ಡ್ ಕೊಡಿಸ್ತಾನೆ ಇರ್ತಾರೆ. ಸೊ ಇದು ಕೇವಲ ಆಕೃತಿ ಮನೆಯಲ್ಲಿ ನಡೆಯುವಂಥ ಡ್ರಾಮಾ ಅಲ್ಲ. ಸೊ ಎಲ್ಲರ ಮನೆಯಲ್ಲಿ ಒಂದು ಡ್ರಾಮಾ, ರಿಲೇಟಿವ್ಸ್ ಬಂದಾಗ ಫ್ಯಾಮಿಲಿ ಡ್ರಾಮಾ ಇದ್ದೇ ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಇದೇ ಥರ ಡ್ರಾಮಾ ಇರುತ್ತಾ? ಸೊ ಕಾಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.